ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೆಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಎನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಇವತ್ತು ಕೂಡ ಆಗಿದೆ. ಇತ್ತ ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ರೆ, ಇತ್ತ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇದೆ. ಇತ್ತ ಇಲ್ಲೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇದೆ. ಕೇವಲ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಿರೋದು ಮಾತ್ರ ಅಲ್ಲ, ಇಲ್ಲಿರುವಂತಹ ಸುತ್ತಮುತ್ತ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇತ್ತ ಇಸ್ರೇಲ್ ಹಾಗೆ ಲೆಬನಾನ್ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಲೆಬನಾನ್ ಅಲ್ಲಿ ಇರುವಂತಹ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ ಬೆಂಬಲಕ್ಕೆ ನಿಂತುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದ್ದಾರೆ. ಹೀಗಾಗಿ ಇಸ್ರೇಲ್ ಲೆಬನಾನ್ ನಲ್ಲಂತೂ ಸರ್ವನಾಶವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಇಸ್ರೇಲ್ ಕೂಡ ಮುಂದುವರೆಸಿದೆ. ಮತ್ತೊಂದು ಕಡೆಯಿಂದ ಅಮೆರಿಕ ಇರಾನ್ ಮೇಲೆ ಸೇನಾ ನೆಲೆಯನ್ನ ಬಳಸಿಕೊಂಡು ತನ್ನ ದಾಳಿಯನ್ನ ಮುಂದುವರಿಸಿದೆ. ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಿಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಒಟ್ಟಿನಲ್ಲಿ ದಾಳಿ ಪ್ರತಿದಾಳಿ ಎರಡೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಎನ್ನುವಂತ ಎರಡು ದೈತ್ಯ ಶಕ್ತಿಗಳು ಸೇರಿಕೊಂಡಿದ್ರೂ ಕೂಡ ಅದರ ಜೊತೆಗೆ ಎಲ್ಲ ಗಲ್ಫ್ ರಾಷ್ಟ್ರಗಳ ಬೆಂಬಲ ಅಮೆರಿಕ ಮತ್ತೆ ಇಸ್ರೇಲ್ಗೆ ಇದ್ದರೂ ಕೂಡ ಇರಾನ್ ಸದ್ಯಕ್ಕಂತೂ ಬಗ್ಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮರುದಾಳಿಯನ್ನು ಮುಂದುವರಿಸ್ತಾ ಇದೆ. ಅದರ ನಡುವೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ನಾ ಎಲ್ಲ ಡೀಟೇಲ್ ಅನ್ನು ಕೊಡ್ತಾ ಹೋಗ್ತೀನಿ. ಒಂದು, ಭಾರತಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರಿಗೆ ಕರೆ ಮಾಡಿದ್ದಾರೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆ ಅವ್ರ ನಡುವೆ ಆಗಿದೆ. ಮತ್ತೊಂದು ಕಡೆಯಿಂದ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಯಾಕಂದ್ರೆ ಭಾರತದಲ್ಲಿ LPG ಗ್ಯಾಸ್ನ ಕೊರತೆ, ತೈಲ ಅಭಾವಕ್ಕೆ ಸಂಬಂಧಪಟ್ಟಂತ ಆತಂಕ ಇಂಥದ್ದೆಲ್ಲವೂ ಕೂಡ ಇದ್ದೇ ಇದೆ. ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಅನ್ನು ಗಮನಿಸೋಣ. ಜೊತೆಗೆ ಅಮೆರಿಕದ ಮತ್ತೊಂದು ಪ್ರಮುಖ ವಿಮಾನ ಇದೀಗ ಪತನ ಆಗಿದೆ. 5ರಿಂದ 6 ಮಂದಿ ಸಿಬ್ಬಂದಿ ಇದ್ರಂತೆ. ಅವ್ರ ಕತೆ ಏನು ಎನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಅದರ ನಡುವೆಯೂ ಕೂಡ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡೋಣ. ಬಂಧುಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇರಾನ್ ಪಕ್ಕದಲ್ಲಿ ಇರೋದು ಗಲ್ಫ್ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳು. ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಆದ್ರೆ ಗಲ್ಫ್ ರಾಷ್ಟ್ರಗಳಿಂದ ಒಂದೇ ಒಂದು ದಾಳಿಯೂ ಕೂಡ ಇರಾನ್ ಮೇಲೆ ಆಗಿಲ್ಲ, ಅಂದ್ರೆ ಮರು ದಾಳಿ ಆಗಿಲ್ಲ. ಅಂದ್ರೆ ಈಗ ಇರಾನ್ ಹೆಚ್ಚು ಕಡಿಮೆ 12ರಿಂದ 14 ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆದ್ರೆ ಇರಾನ್ ಮೇಲೆ ಮರುದಾಳಿಯನ್ನ ಮಾಡ್ತಾ ಇರೋದು ಕೇವಲ ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರ. ಸಹಜವಾಗಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದ್ದೇ ಇರುತ್ತೆ, ಯಾಕೆ ಗಲ್ಫ್ ಕಂಟ್ರೀಸ್ಗಳು ಸುಮ್ಮನೆ ಕೂತ್ಕೊಂಡಿದ್ದಾವೆ? ಅವರಿಗೆ ಹಾಗಾದ್ರೆ ಅಷ್ಟೊಂದು ಭಯವಾ? ಅಥವಾ ಅವರ ಸೇನೆ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಇಲ್ವಾ? ಶ್ರೀಮಂತ ರಾಷ್ಟ್ರಗಳು ಅಂತ ಕರಿತೀವಲ್ಲ, ಮಾತೆತ್ತಿದ್ರೆ ನಾವೆಲ್ಲರೂ ಕೂಡ ದುಬೈ 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 ಎನ್ನುವಂತ ಮಾತನ್ನ ಹೇಳ್ತೀವಿ. ಆದ್ರೆ ಅಂತಹ ರಾಷ್ಟ್ರಗಳು ಯಾಕೆ ಇರಾನ್ ಮೇಲೆ ಮರುದಾಳಿಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ಕಂಡುಕೊಳ್ಳೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ಈಗ ಆಗ್ತಿರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ. ಒಂದು, ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಹೊಸ ವಿವರ್ಸ್ ಇದ್ರೆ ಗೊತ್ತಾಗ್ಲಿ ಎನ್ನುವ ಕಾರಣಕ್ಕಾಗಿ ಇದನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀನಿ. ಮೊಟ್ಟ ಮೊದಲ ಹೇಳಿಕೆ ಬಂದಿದೆ, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿಲ್ಲ. ಹತ್ಯೆ ಆದಂತ ಸರ್ವೋಚ್ಚ ನಾಯಕ ಖಮೇನಿಯ ಮಗ ಈ ಮುಜ್ತಬಾ ಖಮೇನಿ ಹೇಳಿಕೆ ಬಂದಿದೆ ಮಾಧ್ಯಮದ ಮೂಲಕ. ನಾವು ರಿವೆಂಜ್ ಅನ್ನ ತೀರಿಸ್ಕೊಳ್ತೇವೆ, ನಾವು ಅಮೆರಿಕ ಮತ್ತೆ ಇಸ್ರೇಲ್ಗೆ ಪಾಠ ಕಲಿಸ್ತೇವೆ ಎನ್ನುವ ರೀತಿಯಲ್ಲಿ, ಹರ್ಮುಜ್ ಜಲಸಂಧಿ ಸದ್ಯಕ್ಕಂತೂ ಓಪನ್ ಆಗೋದಿಲ್ಲ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ರಿವೆಂಜ್ಗೆ ಸಂಬಂಧಪಟ್ಟ ಹಾಗೆ ಮುಜ್ತಬಾ ಕಡೆಯಿಂದ ಹೇಳಿಕೆ ಬಂದಿದೆ. ಆದ್ರೆ ಈಗ ಮತ್ತೆ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಮಾಧ್ಯಮಗಳ ವರದಿಯನ್ನ ನೀವು ಗಮನಿಸಿರಬಹುದು. ಮುಜ್ತಬಾ 2 ಕಾಲ್ ಕಟ್ಟಾಗಿದೆ, ಮುಜ್ತಬಾ ಕೋಮಾಗಿ ಜಾರಿದ್ದಾರೆ ಎನ್ನುವಂತ ಒಂದಷ್ಟು ವರದಿಯೂ ಕೂಡ ಆಗ್ತಾ ಇದೆ. ಅದಕ್ಕೆ ಪೂರಕ ಎನ್ನುವ ರೀತಿಯಲ್ಲಿ ಮುಜ್ತಬಾ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಅಂದ್ರೆ ಅಮೆರಿಕ ಇಸ್ರೇಲ್ಗೆ ಎಲ್ಲಿದ್ದೀನಿ ಅನ್ನೋದು ಗೊತ್ತಾಗಬಹುದು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಮಾಧ್ಯಮಗಳ ವರದಿಯ ರೀತಿಯಲ್ಲಿ ನಿಜವಾಗ್ಲೂ ಕೋಮಾಗಿ ಜಾರಿದ್ದಾರೋ, ನಿಜವಾಗ್ಲೂ 2 ಕಾಲ್ ಕಟ್ಟಾಗ್ಬಿಟ್ಟಿದೆಯೋ, ನಿಜವಾಗ್ಲೂ ಓಡಾಡುವಂತ ಸ್ಥಿತಿಯಲ್ಲಿ ಇಲ್ವೋ, ಇಂತಹ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಯುದ್ಧವನ್ನ ಯಾರ್ಯಾರು ಗಮನಿಸ್ತಿದ್ದಾರೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಮುಜ್ತಬಾ ದರ್ಶನ ಆಗುತ್ತೆ ಎನ್ನುವ ರೀತಿಯಲ್ಲಿ, ಆದ್ರೆ ಆಗಲಿಲ್ಲ, ಮುಖ ಕಾಣಿಸಲಿಲ್ಲ, ಕೇವಲ ಆಡಿಯೋ ಹೇಳಿಕೆ ಮಾತ್ರ ಬಂತು. ಹೀಗಾಗಿ ಆ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಭಾರತಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಚಾರಕ್ಕೆ ಬರೋಣ. ಬಂಧುಗಳೇ, ಭಾರತದ ವಿಚಾರದಲ್ಲಿ ಇತ್ತೀಚೆಗೆ ಬಹಳ ಬೆಳವಣಿಗೆ ಆಗಿತ್ತು. ಇಲ್ಲಿ ಗಮನಿಸ್ತಾ ಇದ್ರಲ್ಲಿ, ಇದು ಭಾರತ, ಇಲ್ಲಿ ಪಕ್ಕದಲ್ಲಿ ಪಾಕಿಸ್ತಾನ, ಇಲ್ಲಿ ಅಫ್ಘಾನಿಸ್ತಾನ, ಇಲ್ಲಿ ಇರೋದು ಇರಾನ್. ಸ್ವಲ್ಪ ದೂರದಲ್ಲೇ ಇರಾನ್ ಇದೆ. ಇರಾನ್ನಲ್ಲಿ ಯುದ್ಧ ಆಗ್ತಾ ಇದ್ರೂ ಕೂಡ ಅದರ ಪರಿಣಾಮ ನಮ್ಮ ಭಾರತಕ್ಕೂ ಕೂಡ ತಟ್ಟೋದಿಕ್ಕೆ ಶುರುವಾಗಿತ್ತು.
ಅದಕ್ಕೆ ಕಾರಣ ತೈಲದ ಅಭಾವದ ಆತಂಕ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ ಪಿ ಜಿ ಗ್ಯಾಸ್ನ ಅಭಾವ ಈಗಾಗಲೇ ಆರಂಭ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ನಡುವೆ ನಿನ್ನೆ ಒಂದು ಸುದ್ದಿ ಬಹಳ ಜೋರಾಗಿ ಸ್ಪ್ರೆಡ್ ಆಗಿಬಿಡ್ತು. ಹರ್ಮುಜ್ ಜಲಸಂಧಿಯ ಬಗ್ಗೆ ಹಿಂದಿನ ಸಾಕಷ್ಟು ವಿಡಿಯೋಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹರ್ಮುಜ್ ಜಲಸಂಧಿ ಓಪನ್ಗೆ ಸಂಬಂಧಪಟ್ಟಾಗ ಅಥವಾ ಭಾರತಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಂತ ನೋಡಿ. ಇಷ್ಟೆಷ್ಟು 33 ಕಿಲೋಮೀಟರ್ ಒಂದು ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಇವತ್ತು ಇರಾನ್ ಇಡೀ ಜಗತ್ತನ್ನೇ ಅಲ್ಲಾಡಿಸ್ತಾ ಇದೆ, ಜಗತ್ತನ್ನೇ ಶೇಕ್ ಮಾಡ್ತಾ ಇದೆ. ಹೀಗಾಗಿ ನಿನ್ನೆ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ, ಭಾರತದ ಮಾತುಕತೆ ಫಲಪ್ರದವಾಗಿದೆ. ಜೊತೆಗೆ ಇರಾನ್ನ ಒಂದು ಯುದ್ಧ ನೌಕೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಇತ್ತೀಚೆಗೆ ಯುದ್ಧ ಆರಂಭ ಆದ ಮೇಲೆ ಭಾರತದ ಕೊಚ್ಚಿಯಲ್ಲಿ ಅದಕ್ಕೆ ಆಶ್ರಯವನ್ನು ಕೊಡಲಾಗಿತ್ತು. ಈ ಕ್ಷಣಕ್ಕೂ ಕೂಡ ಅದು ಕೊಚ್ಚಿಯಲ್ಲಿ ಇದೆ. ಎಲ್ಲ ಕಾರಣಗಳಿಗೋಸ್ಕರ, ಜೊತೆಗೆ ಭಾರತ ಈ ವಿಚಾರದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸಿದ ಕಾರಣಕ್ಕಾಗಿ ಭಾರತದ ಹಡಗುಗಳಿಗೆ ಈ ಹರ್ಮುಜ್ ಜಲಸಂಧಿಯಿಂದ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಎನ್ನುವಂತ ಸುದ್ದಿ ಬಂದಿತ್ತು. ಅದಕ್ಕೆ ಪೂರಕವಾಗಿ ನಿನ್ನೆ ಶೆನ್ಲಾಂಗ್ ಎನ್ನುವಂತ ಒಂದು ಮೊಟ್ಟ ಮೊದಲ ಹಡಗು ಮುಂಬೈನ ಬಂದರಿಗೂ ಕೂಡ ಬಂದಾಯಿತು. ಇನ್ನೊಂದು ಪುಷ್ಪಕ್ ಹಾಗೆ ಪರಿಮಳ್ ಎನ್ನುವಂತ 2 ಹಡಗುಗಳು ಹರ್ಮುಜ್ ಜಲಸಂಧಿಯನ್ನು ದಾಟಿ ಆಗಿದೆ ಬರ್ತಿದ್ದಾವೆ ಎನ್ನುವಂತ ಸುದ್ದಿ ಬಂತು. ಭಾರತ ರಾಜತಾಂತ್ರಿಕ ಗೆಲುವು ಎನ್ನುವಂತ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನ ಮಾಡಲಾಯಿತು. ಆಲ್ಮೋಸ್ಟ್ ಆ ಸುದ್ದಿ ಕನ್ಫರ್ಮ್ ಎನ್ನುವ ರೀತಿಯಲ್ಲಿಯೇ ಇತ್ತು. ನಿನ್ನೆ ವಿದೇಶಾಂಗ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋ ಸಂದರ್ಭದಲ್ಲಿ ನಾವು ಈ ಹಂತಕ್ಕೆ ಏನು ಹೇಳಕ್ಕಾಗಲ್ಲ ಆ ಪ್ರಶ್ನೆಗೆ ಎನ್ನುವ ರೀತಿಯಲ್ಲಿ ಹೇಳಿದ್ರು. ತಳ್ಳಿಯೂ ಕೂಡ ಹಾಕಲಿಲ್ಲ ಆ ವಿಚಾರವನ್ನ. ಒಟ್ಟಾರೆಗೆ ಒಂದು ಪ್ರಶ್ನೆ ಇದ್ದೇ ಇತ್ತು. ಅಂದ್ರೆ ನಿಜವಾಗ್ಲೂ ಇರಾನ್ ಏನಾದರೂ ಅವಕಾಶವನ್ನ ಮಾಡಿಕೊಟ್ಟಿದ್ಯಾ? ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಶೆನ್ಲಾಂಗ್ ಇರುವಂತ ಆ ಹಡಗು ಹೇಗೆ ಬಂತು? ಹಾಗಾದ್ರೆ ಕ್ಯಾಪ್ಟನ್ನ ಬುದ್ಧಿವಂತಿಕೆಯ ಮೂಲಕವೇ ಬಂದಿದ್ದ? ತುಂಬಾ ಪ್ರಶ್ನೆಗಳೆಲ್ಲವೂ ಕೂಡ ಹಾಗೆ ಈ ಕ್ಷಣಕ್ಕೂ ಕೂಡ ಉಳ್ಕೊಂಡಿದೆ. ಆದ್ರೆ ಇರಾನ್ ಹೇಳ್ತಾ ಇದೆ, ಇಲ್ಲ ನಾವು ಆ ರೀತಿಯಾಗಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ. ಇರಾನ್ ಬಹಿರಂಗವಾಗಿ ಅವಕಾಶವನ್ನ ಮಾಡಿಕೊಟ್ಟಿವಿ ಅಂತ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಇರಾನ್ ಏನಾದ್ರೂ ಹಾಗೆ ಬಹಿರಂಗವಾಗಿ ಹೇಳ್ತು ಅಂತ ಆದ್ರೆ ಇರಾನ್ನ ಸ್ಟ್ರಾಟಜಿ ಏನಿದೆ ಅಂದ್ರೆ ಇಡೀ ಜಗತ್ತಿನಲ್ಲಿ ತೈಲ ಅಭಾವವನ್ನು ಸೃಷ್ಟಿ ಮಾಡೋದು, ಈ ಮೂಲಕ ಅಮೆರಿಕದ ಮೇಲೆ ಒತ್ತಡವನ್ನು ಹೇರೋದು, ಅದರಲ್ಲಿ ಇರಾನ್ಗೆ ಹಿನ್ನಡೆ ಆದಂತಾಗತ್ತೆ. ಹೀಗಾಗಿ ಇರಾನ್ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇರಾನ್ ಅದನ್ನ ತಳ್ಳಿಯೇ ಹಾಕತ್ತೆ, ಇಲ್ಲ ನಾವು ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಒಂದು ಪ್ರಶ್ನೆ, ಒಂದು ಗೊಂದಲ ಇದ್ದೇ ಇದೆ. ಭಾರತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಹೌದಾ ಅಲ್ವಾ ಎನ್ನುವ ರೀತಿಯಲ್ಲಿ ಅದೆಲ್ಲವೂ ಕೂಡ ನಿನ್ನೆ ಆದಂತ ಬೆಳವಣಿಗೆ. ಇಲ್ಲ, ಇದರ ನಡುವೆ ಇವತ್ತಾದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರಿಗೆ, ಸದ್ಯಕ್ಕೆ ಅಲ್ಲಿರುವಂತ ಪ್ರಮುಖ ನಾಯಕ, ಸರ್ವೋಚ್ಚ ನಾಯಕ ಮುಜ್ತಬಾ ಬಿಟ್ರೆ ಇನ್ನುಳಿದಿರುವಂತ ಪ್ರಮುಖ ನಾಯಕ, ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತಿರೋದು, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು, ಇರಾನ್ನ ಅಧ್ಯಕ್ಷರು ಮಸೂದ್ ಪೆಜೆಶ್ಕಿಯಾನ್ ಅವರ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಇದು ಪ್ರಮುಖ ಬೆಳವಣಿಗೆ. ಭಾರತಕ್ಕೆ ಇದೊಂದು ರೀತಿಯಲ್ಲಿ ಅನಿವಾರ್ಯ ಆಗಿತ್ತು ಅಥವಾ ಈ ಸಂದರ್ಭದ ಅಗತ್ಯವೂ ಕೂಡ ಹೌದು. ಯಾಕಂದ್ರೆ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರುವಂತ ಕಾರಣಕ್ಕಾಗಿ ಇದು ಪ್ರಮುಖವಾದಂತ ಬೆಳವಣಿಗೆ. ಅಂದ್ರೆ ಏನಾಗಿತ್ತು ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಆರಂಭದಲ್ಲಿ ಇಸ್ರೇಲ್ನ ಪ್ರಧಾನಿ ಜೊತೆಗೆ ಮಾತನಾಡಿದ್ರು, ಬೆಂಜಮಿನ್ ನೇತನ್ಯಾಹು ಜೊತೆಗೆ, ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆಗೆ ಮಾತನಾಡಿದ್ರು. ಆದ್ರೆ ಇರಾನ್ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅಂತರವನ್ನೇ ಕಾಯ್ದುಕೊಂಡು ಬರ್ತಾ ಇದ್ವಿ. ಸ್ವಲ್ಪ ದಿನಗಳಾದ ನಂತರ ಖಮೇನಿ ಹತ್ಯೆ ಆಗ ಒಂದು 6-7 ದಿನಗಳಾದ ಬಳಿಕ ಖಮೇನಿ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದು ನಮ್ಮ ವಿದೇಶಾಂಗ ಸಚಿವರು, ಅವ್ರ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿದ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಯವರೆಗೆ ಇರಾನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಟ್ವೀಟ್ ಅನ್ನ ಮಾಡಿರಲಿಲ್ಲ ಅಥವಾ ಇರಾನ್ನ ಪ್ರಮುಖರ ಜೊತೆಗೆ ಮಾತುಕತೆ ನಡೆಸಿರಲಿಲ್ಲ. ಅದರ ಪ್ರಪ್ರಥಮ ಬಾರಿಗೆ ನಿನ್ನೆ ರಾತ್ರಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಸ್ವತಃ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಏನ್ ಮಾತನಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಪ್ರಮುಖವಾಗಿ ಅಲ್ಲಾಗ್ತಿರುವಂತಹ ಸಾವಿಗೆ ಕಳವಳವನ್ನು ವ್ಯಕ್ತಪಡಿಸಲಾಗಿದೆ. ಅದೇ ರೀತಿಯಾಗಿ ಭಾರತದ ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಲಾಗಿದೆ. ಹಾಗೆ ಮಾತುಕತೆ ಹಾಗೆ ರಾಜತಾಂತ್ರಿಕತೆಯ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಎನ್ನುವ ರೀತಿಯಲ್ಲಿ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಮೋದಿಯ ಈ ಮಾತುಕತೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಲ್ಪ್ ಆಗಬಹುದಾ ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ಸಾಕಷ್ಟು ಜನ ಇರಾನ್ಗೆ ಬೈಕೊಂಡು ಓಡಾಡ್ತಾ ಇದ್ವಿ. ಆದರೆ ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದು ಪ್ರಮುಖವಾದಂತ ಬೆಳವಣಿಗೆ. ಇಷ್ಟು ಆಗಿದೆಯಾ? ಇನ್ನೊಂದು ಕಡೆಯಿಂದ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಈಗಾಗಲೇ 3 ಬಾರಿ ಮಾತುಕತೆ ನಡೆಸಿದ್ರಲ್ಲ, ಇವತ್ತು ಮತ್ತೊಮ್ಮೆ ಮಾತುಕತೆ ಆಗಿದೆ. ಒಟ್ಟು 4 ಬಾರಿ ಮಾತುಕತೆ ಆಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಹರ್ಮುಜ್ ಜಲಸಂಧಿ. ಭಾರತದ 28 ಹಡಗುಗಳು ಇಲ್ಲಿ ಸಿಕ್ಕಾಕೊಂಡಿದ್ದಾವೆ. ಹೆಚ್ಚು ಕಡಿಮೆ 700ಕ್ಕೂ ಅಧಿಕ ಸಿಬ್ಬಂದಿ ಆ ಹಡಗಿನಲ್ಲಿ ಇದ್ದಾರೆ. ಸಾಕಷ್ಟು ತೈಲವೂ ಕೂಡ ಇದೆ. ಒಂದು ಹಡಗಿನ ಸೇಫ್ಟಿ, ನಮ್ಮ ಸಿಬ್ಬಂದಿಯ ಸೇಫ್ಟಿ ಎನ್ನುವಂತ ಪ್ರಶ್ನೆ. ಮತ್ತೊಂದು, ಭಾರತದಲ್ಲಿ ಹೀಗೆ ಮುಂದುವರಿತು ಅಂತಾದ್ರೆ ಈಗೇನೋ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಇಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ರಷ್ಯಾ ವಿಚಾರದಲ್ಲಿ ಏನಾಗಿದೆ ಅಂದ್ರೆ, ರಷ್ಯಾ ಹಿಂದೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇತ್ತು, ಆದ್ರೆ ಈಗ ರಷ್ಯಾ ರಿಯಾಯಿತಿ ದರದಲ್ಲಿ ಕೊಡ್ತಾ ಇಲ್ಲ. ಇದು ಭಾರತಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಹಾಗೆ ಮುಂದಿನ ವಿಚಾರಕ್ಕೆ ಹೋಗೋಣ. ಅದು ಅಮೆರಿಕಾಗೆ ಸಂಬಂಧಪಟ್ಟ ಹಾಗೆ. ಅಮೆರಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಲ್ಲಿವರೆಗೆ 7 ಸೈನಿಕರನ್ನ ಕಳೆದುಕೊಂಡಿದೆ. ಹಾಗೆ F-35 ಎನ್ನುವಂತ ಅವರ ಯುದ್ಧ ವಿಮಾನ 3 ಹಿಂದೆ ಪತನ ಆಗಿದ್ವು.
ಆಗ ಅವ್ರು ಕೊಟ್ಟಂತ ಸ್ಪಷ್ಟನೆ ಏನಪ್ಪಾ ಅಂದ್ರೆ ಕುವೈತ್ ಮಿಸ್ ಆಗಿ ಹೊಡಿತು ಅಂತ ಹೇಳಿ, ಫ್ರೆಂಡ್ಲಿ ಫೈಟ್ ಎನ್ನುವ ರೀತಿಯಲ್ಲಿ ಅವೆಲ್ಲವೂ ಕೂಡ ಪತನ ಆಗಿಬಿಟ್ವು, ಇರಾನ್ ಹೊಡೆದಿದ್ದಲ್ಲ ಅಂತ. ಆದ್ರೆ ಇರಾನ್ ಕ್ಲೈಮ್ ಮಾಡ್ಕೊಳ್ತಾ ಇತ್ತು, ಇಲ್ಲ ಅಮೆರಿಕದ ಯುದ್ಧ ವಿಮಾನಗಳನ್ನು ನಾವೇ ಹೊಡೆದುರುಳಿಸಿದ್ದು ಎನ್ನುವ ರೀತಿಯಲ್ಲಿ. ಅದರ ನಡುವೆ ಈಗ ಆಗಿರುವಂತ ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಮೆರಿಕದ ಇಂಧನ ತುಂಬಿಸುವಂತಹ KC-135 ಎನ್ನುವಂತ ವಿಮಾನ ಪತನ ಆಗಿದೆ. ಅದು ಕೂಡ ಎಲ್ಲಿ? ಪಶ್ಚಿಮ ಇರಾಕ್ ಪ್ರದೇಶದಲ್ಲಿ ಅಥವಾ ಇರಾಕ್ನ ವಾಯುನೆಲೆ ವ್ಯಾಪ್ತಿಯಲ್ಲಿ ಇದೀಗ ಪತನ ಆಗಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬೆಳವಣಿಗೆ ಇದು. ಇದಕ್ಕೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ? ಅಮೆರಿಕ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಅದು ಇರಾನ್ ಹೊಡೆದುರುಳಿಸಿರೋದಲ್ಲ ಅಥವಾ ಇರಾನ್ ಬೆಂಬಲಿತ ಪಡೆಗಳು ಕೂಡ ಹೊಡೆದುರುಳಿಸುವುದಲ್ಲ, ತಾಂತ್ರಿಕ ದೋಷದಿಂದಾಗಿ ಆ ವಿಮಾನ ಪತನ ಆಗಿದೆ. ಒಟ್ಟು 2 ವಿಮಾನ ಹೋಗ್ತಾ ಇದ್ವು, ಅಮೆರಿಕದ ಬ್ಯಾಕ್ ಬೋನ್ ಎನ್ನುವ ರೀತಿಯಲ್ಲಿ ಕರಿತೀವಿ ಆ ವಿಮಾನ ತುಂಬಿಸುವಂತ ಆ ವಿಮಾನಗಳನ್ನ, ವಿಮಾನದ ಇಂಧನ ತುಂಬಿಸುವಂತ ವಿಮಾನಗಳನ್ನ 2 ಹೋಗ್ತಾ ಇದ್ವು. ಅದರಲ್ಲಿ 1 ಪತನ ಆಗಿದೆ, 1 ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಈ ಪತನ ಆಗಿದಂತ ವಿಮಾನದಲ್ಲಿ 5 ಜನ ಸಿಬ್ಬಂದಿ ಇದ್ರು, ಅವ್ರು ಸಾವನ್ನಪ್ಪಿದ್ದಾರೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಅಮೆರಿಕ ಹೇಳ್ತಿರೋದೇನು, ತಾಂತ್ರಿಕ ದೋಷದಿಂದ ಈ ರೀತಿಯಾಗಿ ಆಯ್ತು, ಅದರ ಹೊರತಾಗಿ ಬೇರೆ ಏನೂ ಕೂಡ ಆಗಿಲ್ಲ ಅಂತ ಹೇಳಿ. ಆದರೆ ಇರಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವೇ ಹೊಡೆದುರುಳಿಸಿದ್ವಿ, ನಮ್ಮ ಕ್ಷಿಪಣಿ ದಾಳಿಯಿಂದ ಅಮೆರಿಕದ ವಿಮಾನ ಪತನ ಆಗಿದೆ, ಇದು ನಮಗೆ ಸಿಕ್ಕ ಜಯ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಅಮೆರಿಕ ಕಂಪನಿಗೆ ಸೇರಿದಂತ ಒಂದು ಹಡಗನ್ನು ಕೂಡ ನೆಲ ಬಾಂಬನ್ನ ಇಟ್ಟು ಅದನ್ನ ಹೊಡೆದುರುಳಿಸ್ಬಿಟ್ಟಿತ್ತು ಇರಾನ್ನ ಪಡೆ. ಅದರ ನಡುವೆ ಇದೀಗ ಅಮೆರಿಕದ ಈ ವಿಮಾನ ಪತನ ಆಗಿದ್ದಕ್ಕೂ ಕೂಡ ಇರಾನ್ ಬೆಂಬಲಿತ ಪಡೆ ನಾವೇ ಹೊಡೆದುರುಳಿಸಿದ್ದು ಅಂತ ಹೇಳಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಕ್ಷಣಕ್ಕಂತೂ ಅದು ಪ್ರಮುಖ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ಕರೆಸಿಕೊಳ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಡೆವಲಪ್ಮೆಂಟ್ ಆಗುತ್ತೆ ಎನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಅಮೆರಿಕ ಹೇಳ್ತಾ ಇದೆ, ರಷ್ಯಾದಿಂದ ತೈಲ ಖರೀದಿಗೆ ನಾವು ಭಾರತ ಮಾತ್ರ ಅಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ 30 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾಕಂದ್ರೆ ತೈಲ ಅಭಾವ ಉಂಟಾಗಬಾರ್ದು, ತೈಲ ಸರಾಗವಾಗಿ ಹೋಗಬೇಕು. ತೈಲ ಅಭಾವ ಉಂಟಾಯಿತು ಅಂದ್ರೆ ಇಡೀ ಜಗತ್ತಿನ ಮೇಲೆ ಅದು ಪರಿಣಾಮ ಬೀರುತ್ತೆ, ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಎನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಬಂದಿದೆ, ಯುದ್ಧವನ್ನ ನಾವು ಗೆದ್ದಿದ್ದೇವೆ, ಆದ್ರೂ ಕೂಡ ನಾವು ಯುದ್ಧವನ್ನ ಮುಂದುವರಿಸ್ತೇವೆ ಎನ್ನುವಂತ ರೀತಿಯಲ್ಲಿ ಅಂತ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ದುಬೈನಲ್ಲಿ ಒಂದು ಬೆಳವಣಿಗೆ ಆಗಿದೆ, ಗಲ್ಫ್ ಕಂಟ್ರೀಸ್ಗಳ ಮೇಲೂ ಕೂಡ ದಾಳಿ ನಡೀತಾ ಇದೆ. ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಮೇಲೆ ಈ ಕ್ಷಿಪಣಿಯ ಡೆಬ್ರೀಸ್ ಅಥವಾ ಕ್ಷಿಪಣಿಯ ತುಂಡುಗಳು ಅಂತ ಏನ್ ಕರಿತೀವಿ ಅದು ಬಂದು ಬಿದ್ದಿದೆ, ಅಲ್ಲೂ ಕೂಡ ಬೆಂಕಿ ಹೊತ್ತಿ ಉರಿದಿದೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಇದು ಯುದ್ಧ ಭೂಮಿಯಲ್ಲಿ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ. ಸದ್ಯಕ್ಕೆ ಯುದ್ಧ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಓಕೆ, ಈಗ ಮುಂದಿನ ಪಾರ್ಟ್ಗೆ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾರ್ಟ್, ಇಂಟ್ರೆಸ್ಟ್ ಇರುವಂತವ್ರು ಇದನ್ನು ಗಮನಿಸಬಹುದು. ಮುಂದುಗಡೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಇರಾನ್ ಅಲ್ವಾ, ಇರಾನ್ ಪಕ್ಕದಲ್ಲಿ ನಿಮಗೆ ಮಧ್ಯಪ್ರಾಚ್ಯ ರಾಷ್ಟ್ರ, ಮಧ್ಯಪ್ರಾಚ್ಯ ಮಿಡಲ್ ಈಸ್ಟ್ ನಲ್ಲಿ ಇರಾಕ್, ಸಿರಿಯಾ, ಜೋರ್ಡಾನ್, ಟರ್ಕಿ ಇಂಥ ರಾಷ್ಟ್ರಗಳೆಲ್ಲವೂ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಅದರೊಳಗೆ ಗಲ್ಫ್ ಕಂಟ್ರೀಸ್ ಅಂತ ಹೇಳಿ ಕರಿತೀವಿ. ಒಟ್ಟು 6 ರಾಷ್ಟ್ರಗಳು ಬರುತ್ತೆ. ಗಲ್ಫ್ ಅಂತ ಯಾಕೆ ಕರಿತೀವಿ ಅಂದ್ರೆ ಕೊಲ್ಲಿ ರಾಷ್ಟ್ರಗಳು, ಅಂದ್ರೆ ಕೊಲ್ಲಿ ಸಮುದ್ರದ ತೀರದಲ್ಲಿ ಇರುವಂತ ರಾಷ್ಟ್ರಗಳು. ಯಾವ್ದ್ಯಾವುದು? ಕುವೈತ್ ಇದೆ, ಬಹ್ರೇನ್ ಇದೆ, ಬಹ್ರೇನ್ ಅಂತೂ ಒಂದು ಚಿಕ್ಕ ದ್ವೀಪ ರಾಷ್ಟ್ರ ಬಿಡಿ, ಕತಾರ್ ಇದೆ, ಸೌದಿ ಅರೇಬಿಯಾ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಹಾಗೆ ಓಮನ್ ನಿಮಗೆ ಕಾಣಿಸ್ತಾ ಇದೆ. ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನಿಮಗೆ ದುಬೈ, ಶಾರ್ಜಾ, ಅಬುದಾಬಿ ಇಂತಹ ಪ್ರಾಂತ್ಯಗಳೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಒಂದು 6-7 ಪ್ರಾಂತ್ಯಗಳು ಅದರ ಒಳಗಡೆ ಇದ್ದಾವೆ. ಈ ಗಲ್ಫ್ ರಾಷ್ಟ್ರಗಳ ವಿಶೇಷತೆ ಏನಪ್ಪಾ ಅಂದ್ರೆ ಅವ್ರು ಯಾವತ್ತೂ ಕೂಡ ಯುದ್ಧದಲ್ಲಿ ಮೂಗು ತೂರಿಸಿ ಅಭ್ಯಾಸ ಇಲ್ಲ ಅವರಿಗೆ, ಅಥವಾ ಯುದ್ಧದ ವಾತಾವರಣವೇ ಅಲ್ಲಿಲ್ಲ. ಯುದ್ಧ ಸಾಧಾರಣ ಈ ಸಿರಿಯಾ, ಇರಾಕು, ಇರಾನು ಇಲ್ಲೆಲ್ಲ ಯಾವಾಗಲೂ ಯುದ್ಧದ ವಾತಾವರಣ ಇರುತ್ತೆ, ಆದ್ರೆ ಇಲ್ಲಿ ಯಾವಾಗಲೂ ಶಾಂತಿಯುತವಾದಂಥ ವಾತಾವರಣ. ಅವರು ತೈಲದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಶ್ರೀಮಂತ ರಾಷ್ಟ್ರಗಳು ಇತ್ತೀಚೆಗೆ ಪ್ರವಾಸೋದ್ಯಮದಲ್ಲೂ ಕೂಡ ವಿಪರೀತ ಇಂಪ್ರೂವ್ ಆಗಿಬಿಟ್ಟಿದ್ದಾರೆ. ತುಂಬಾನೇ ಶ್ರೀಮಂತವಾಗಿರುವಂತಹ ರಾಷ್ಟ್ರ, ತುಂಬಾನೇ ಶಾಂತಿ ನೆಲೆಸಿರುವಂತಹ ರಾಷ್ಟ್ರ, ನಮ್ಮ ಭಾರತೀಯರಿಗೂ ಕೂಡ ಉದ್ಯೋಗವನ್ನ ಕೊಟ್ಟಿರುವಂತಹ ರಾಷ್ಟ್ರಗಳದು. ಹೆಚ್ಚು ಕಡಿಮೆ ಭಾರತೀಯರು 90 ಲಕ್ಷ ಮಂದಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ದುಡಿತಾ ಇದ್ದಾರೆ. ನೋಡೋದಿಕ್ಕೂ ಅದ್ಭುತ, ನೋಡೋದಿಕ್ಕೂ ಚಂದ. ಅಲ್ಲಿ ಹೋಗಿ ನೆಲೆಸಬೇಕು ಅಂತ ಸಾಕಷ್ಟು ಮಂದಿ ಅಂದ್ಕೊಳ್ತಾರೆ. ದುಬೈ ಅಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅಲ್ಲಂತೂ ಸಾಕಷ್ಟು ಮಂದಿ ಹೋಗಿ ನೆಲೆಸಿದ್ದಾರೆ. ಈ ರೀತಿಯಾಗಿರುವಂತಹ ರಾಷ್ಟ್ರ ಇದು. ತಮ್ಮದೇ ಆದಂತಹ ಒಂದು ಪಡೆಯನ್ನು ಕೂಡ ಕಟ್ಕೊಂಡಿದ್ದಾರೆ, ಎಲ್ಲ ರೀತಿಯಲ್ಲೂ ಕೂಡ ಇದ್ದಾರೆ. ಇರಾನ್ಗೂ ಇವರಿಗೂ ಸಮಸ್ಯೆ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇವರಿಗೆ ಸಮಸ್ಯೆ ಯಾಕೆ ಅಂದ್ರೆ ಇವರೆಲ್ಲರೂ ಕೂಡ ಅಮೆರಿಕಗೆ ಸೇನಾ ನೆಲೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅಮೆರಿಕ ಈಗ ದಾಳಿ ಮಾಡ್ತಿರೋದು ನೇರವಾಗಿ ಅಮೆರಿಕದಿಂದ ಇರಾನ್ ಮೇಲೆ ದಾಳಿ ಮಾಡ್ತಾ ಇಲ್ಲ. ಅಮೆರಿಕ ಇರಾನ್ಗೂ ಒಂದು 12,000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಬಿಡಿ. ಆ ಕಾರಣಕ್ಕಾಗಿ ಅಮೆರಿಕ ಈಗ ಈ ಸೇನಾ ನೆಲೆಯನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಅಮೆರಿಕದ ಸೇನಾ ನೆಲೆಗಳು ಇರುವಂತ ಕಾರಣಕ್ಕಾಗಿ ಇರಾನ್ ಹಾಗೆ ಈ ರಾಷ್ಟ್ರಗಳಿಗೆ ಒಂದು ಕಾರಣಕ್ಕಾಗಿ ಶತ್ರುತ್ವ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಈಗ ಇವರೆಲ್ಲರಿಗೂ ಕೂಡ ಲೀಡರ್ ಎನ್ನುವ ರೀತಿಯಲ್ಲಿ ಇರೋದು ಸೌದಿ ಅರೇಬಿಯಾ. ಆದ್ರೆ ಇಡೀ ಮಿಡಲ್ ಈಸ್ಟ್ ಮೇಲೆ ಹಿಡಿತವನ್ನ ಸಾಧಿಸೋದಿಕ್ಕೆ ಇರಾನ್ ಹೋಗ್ತಾ ಇದೆ. ಆ ಕಾರಣಕ್ಕಾಗಿ ಒಂದು ಸಹಜವಾದಂತಹ ಹಗೆತನ ಇದೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಈ ಎಲ್ಲ ರಾಷ್ಟ್ರಗಳಲ್ಲಿ ಇರೋದು ಸುನ್ನಿ ಮುಸ್ಲಿಮರು, ಆದ್ರೆ ಇರಾನ್ ನಲ್ಲಿ ಇರೋದು ಶಿಯಾ ಮುಸ್ಲಿಮರು.
ಹೀಗಾಗಿ ಆ ಮುಸ್ಲಿಮರಲ್ಲೇ ಬೇರೆ ಬೇರೆ ಪಂಗಡ ಆದಂತ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವೈರುಧ್ಯ ಇದೆ, ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದು ರೀತಿಯಲ್ಲಿ ಏನನ್ಬೋದು ಜಟಾಪಟಿ ಅಂತದೆಲ್ಲವೂ ಕೂಡ ಇವರ ನಡುವೆ ಇದೆ. ಅದರ ಆಚೆಗೆ ಹೇಳಿಕೊಳ್ಳುವಂತ ಶತ್ರುತ್ವ ಅಂತದೇನು ಕೂಡ ಇರಲಿಲ್ಲ. ಸೌದಿ ಅರೇಬಿಯಾ ಇರಾನ್ ನಡುವೆ ಸಾಕಷ್ಟು ಸಮಸ್ಯೆ ಇತ್ತು, ಇತ್ತೀಚೆಗೆ ಅದು ಕೂಡ ಬಗೆಹರಿದಿತ್ತು, ಎಲ್ಲವೂ ಕೂಡ ಆರಾಮಾಗಿ ಇತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೆ ಇರಾನ್ ಏನ್ ಮಾಡ್ತು, ಇವ್ರ ಮೇಲೆ ದಾಳಿಯನ್ನ ಮಾಡ್ತು. ಅದಕ್ಕೆ ಪ್ರಮುಖ ಕಾರಣ ಅಮೆರಿಕದ ಸೇನಾ ನೆಲೆಗಳು ಇಲ್ಲಿದ್ದಾವೆ, ಅವುಗಳನ್ನ ಪುಡಿಗಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಇರಾನ್ ಇವುಗಳ ಮೇಲೆ ದಾಳಿಯನ್ನ ಮಾಡ್ತು. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಯಾವ ರಾಷ್ಟ್ರಗಳನ್ನ ಶಾಂತಿಯುತವಾದಂತ ರಾಷ್ಟ್ರ ಅಂತಿದ್ವೋ, ಯಾವ ರಾಷ್ಟ್ರಗಳು ಆರಾಮಾಗಿದ್ದಾವೆ ಅಂತಿದ್ವೋ ಅವುಗಳ ಮೇಲೆ ದಾಳಿ ಆಗೋದಕ್ಕೆ ಶುರುವಾಯಿತು. ಆದ್ರೆ ಇವ್ರು ಯಾರು ಕೂಡ ಇರಾನ್ ಮೇಲೆ ಪ್ರತಿ ದಾಳಿಯನ್ನು ನಡೆಸಲಿಲ್ಲ. ಇವ್ರು ಮಾಡಿದ್ದೇನಪ್ಪಾ ಅಂದ್ರೆ ಇರಾನ್ ಕ್ಷಿಪಣಿಯನ್ನ ಹಾರಿಸಿದಾಗ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಂಡಿದ್ದು ಮಾತ್ರ. ಇರಾನ್ನ ಕ್ಷಿಪಣಿಯನ್ನ ಹೊಡೆದುಳಿಸೋದು, ಇರಾನ್ನ ವಿಮಾನವನ್ನ ಹೊಡೆದುಳಿಸೋದು ಅಂತದ್ದು ಮಾಡಿದ್ರು ಬಿಟ್ರೆ ಮರುದಾಳಿಯನ್ನ ಅವರು ಮಾಡಲೇ ಇಲ್ಲ. ಇರಾನ್ ಮೇಲೆ ಪ್ರತಿಯಾಗಿ ದಾಳಿಯನ್ನ ಮಾಡಲೇ ಇಲ್ಲ. ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಯಾಕೆ ಅಂದ್ರೆ ಒಂದು ಕಾರಣ, ಹರ್ಮುಜ್ ಜಲಸಂಧಿ. ಇವರೆಲ್ಲರೂ ಕೂಡ ನಂಬ್ಕೊಂಡಿರೋದು, ಈ ಹರ್ಮುಜ್ ಜಲಸಂಧಿ ನಿಮಗೆ ಇಲ್ಲೇ ಬರುತ್ತೆ, ಇಲ್ಲೂ ಕೂಡ ಕಾಣಿಸ್ತಾ ಇದೆಯಲ್ಲ, ಇವರೆಲ್ಲರೂ ಕೂಡ ನಂಬ್ಕೊಂಡಿರೋದು ತೈಲವನ್ನ. ಇವರು ತೈಲವನ್ನ ತುಂಬಿಸಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಡಬೇಕಂದ್ರೆ ಈ ಹರ್ಮುಜ್ ಜಲಸಂಧಿಗೆ ಅವರ ಹಡಗುಗಳು ಬರಲೇಬೇಕು. ಇದು ಇರಾನ್ ವ್ಯಾಪ್ತಿಯಲ್ಲಿ ಇದೆ. ಇರಾನ್ ಫ್ಯೂಚರ್ ನಲ್ಲಿ ಈ ಹರ್ಮುಜ್ ಜಲಸಂಧಿ ಮೇಲೆ ಇನ್ನೂ ಸಂಪೂರ್ಣ ಹಿಡಿತ ಸಾಧಿಸಿದ್ರೆ ಅಥವಾ ಕಂಪ್ಲೀಟ್ ಬಂದ್ ಮಾಡಿಬಿಟ್ರೆ ಇವರ ಆರ್ಥಿಕ ಮೂಲ ದೊಡ್ಡದಾಗಿ ಕಟ್ ಆಗಿಬಿಡುತ್ತೆ. ಇವತ್ತೇನೋ ಜೋಶ್ನಲ್ಲಿ ದಾಳಿ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆದ್ರೆ ಮುಂದೊಂದು ದಿನ ಅದು ಸಮಸ್ಯೆ ಆಗಿ ತಲೆದೋರುತ್ತೆ. ಇವಾಗೇನೋ ಅಮೆರಿಕ ಇವ್ರ ಜೊತೆಗೆ ನಿಂತ್ಕೊಂಡಿದೆ, ಅದ್ರ ಮುಂದೆಯೂ ಕೂಡ ಅಮೆರಿಕ ಅವ್ರ ಜೊತೆಗೆ ಇರುತ್ತೆ ಅನ್ನುವಂತ ಯಾವ ಗ್ಯಾರಂಟಿಯೂ ಕೂಡ ಇಲ್ಲ. ಮತ್ತೊಂದು, ಇವರೆಲ್ಲರೂ ಕೂಡ ಈಗ ನೆಚ್ಚಿಕೊಂಡಿರೋದು ತೈಲದ ಆಚೆಗೆ ಪ್ರವಾಸೋದ್ಯಮದ ಮೇಲೆ. ಅದರ ಮೇಲೆ ಈಗ ಸಾಕಷ್ಟು ಮಂದಿ ಬಂದು ಹೂಡಿಕೆಯನ್ನ ಮಾಡ್ತಿದ್ದಾರೆ. ಈಗ ದುಬೈನಲ್ಲಿ ನಮ್ಮ ದೇಶದವರೇ ಸಾಕಷ್ಟು ಮಂದಿ ಎಲ್ಲ ಹೋಗಿ ನಿಲ್ಲಿಸಿದ್ದಾರೆ, ಬೇಕಾದಷ್ಟು ಹೂಡಿಕೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಟ್ಯಾಕ್ಸ್ ಇಲ್ಲ, ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲವೂ ಕೂಡ ಇದೆ ಎನ್ನುವಂತ ಕಾರಣಕ್ಕಾಗಿ. ಆದ್ರೆ ಯಾವಾಗ ಇಲ್ಲಿ ಯುದ್ಧದಂತ ವಾತಾವರಣ ನಿರ್ಮಾಣ ಆಗಿಬಿಡುತ್ತೋ, ಅಂದ್ರೆ ಈಗ ಒಂದು ಹಂತಕ್ಕೆ ಯುದ್ಧದ ರೀತಿಯಲ್ಲಿದೆ. ಇವರು ಮರುದಾಳಿಯನ್ನ ಮಾಡಿದ್ರೆ ಇರಾನ್ ಏನ್ ಮಾಡುತ್ತೆ ಅಂದ್ರೆ ಕೇವಲ ಇವ್ರ ಇಲ್ಲಿರುವಂತ ಸೇನಾ ನೆಲೆಗಳು ಮಾತ್ರ ಅಲ್ಲ, ಇವರ ರಸ್ತೆ, ಮೂಲಭೂತ ಸೌಕರ್ಯ, ಕಟ್ಟಡ ಎಲ್ಲದರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಆಗ ಪ್ರವಾಸೋದ್ಯಮ ಸಂಪೂರ್ಣವಾಗಿ ವೀಕ್ ಆಗಿ ಬಿಡುತ್ತೆ. ಯಾರು ಕೂಡ ಹೂಡಿಕೆಯನ್ನ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಇವರಿಗೆ ಆತಂಕ ಅಥವಾ ಭಯ ಅನ್ನೋದಕ್ಕಿಂತ ಅಥವಾ ಇವರಲ್ಲಿ ಸೇನಾ ಶಕ್ತಿಯೇ ಇಲ್ಲ ಅನ್ನೋದಕ್ಕಿಂತ ಫ್ಯೂಚರ್ ಅನ್ನ ಆಲೋಚನೆ ಮಾಡಿ ಗಲ್ಫ್ ಕಂಟ್ರೀಸ್ಗಳು ಸೈಲೆಂಟ್ ಆಗಿ ಇದ್ದಾವೆ. ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಇವರೇನಾದ್ರೂ ಇರಾನ್ ಮೇಲೆ ಪ್ರತಿದಾಳಿಯನ್ನ ಮಾಡಿದ್ರು ಅಂತಾದ್ರೆ ಇರಾನ್ ಮುಂದೊಂದು ದಿನ ಪ್ರಾಕ್ಸಿ ವಾರ್ ಅನ್ನ ಶುರು ಮಾಡಬಹುದು. ಈಗ ಇಸ್ರೇಲ್ ಮೇಲೆ ಇರಾನ್ ಮಾಡ್ತಿರೋದೇನಪ್ಪಾ ಅಂದ್ರೆ, ಲೆಬನಾನ್ ನಲ್ಲಿ ಹೆಜ್ಬುಲ್ಲಾ ಎನ್ನುವಂತ ಉಗ್ರ ಸಂಘಟನೆ ಇದೆ, ಅವರನ್ನು ಬೆಳೆಸ್ತಾ ಇದೆ ಇರಾನ್. ಅವರು ಇಸ್ರೇಲ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೆ ಯೆಮೆನ್ ನಲ್ಲಿ ಹೌತಿ ಎನ್ನುವಂತ ಉಗ್ರ ಸಂಘಟನೆ ಇದೆ, ಅವರು ಕೂಡ ಇದು ಮಾಡ್ತಾ ಇದ್ದಾರೆ. ಇನ್ನು ಹಮಾಸ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಅವರು ಕೂಡ ಈ ಗಾಜಾ ಸ್ಟ್ರಿಪ್ ನಲ್ಲಿ ಇದ್ದಾರೆ, ಅವರು ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇರಾನ್ ಆ ಪ್ರಾಕ್ಸಿ ವಾರನ್ನ ಇಸ್ರೇಲ್ ಮೇಲೆ ನಿರಂತರವಾಗಿ ಮಾಡ್ತಾ ಇದೆ. ಅದೇ ಪ್ರಾಕ್ಸಿ ವಾರನ್ನ ಈ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಫ್ಯೂಚರ್ ನಲ್ಲಿ ಶುರು ಮಾಡಬಹುದು. ಈಗ ಅಂತದೇನು ಸಮಸ್ಯೆ ಇವರಿಗೆ ಇಲ್ಲ. ಮುಂದೊಂದು ದಿನ ಉಗ್ರರ ದಾಳಿ ಶುರುವಾಗುತ್ತೆ, ಯೆಮನ್ನ ಹೌತಿಗಳಿಂದ, ಲೆಬನಾನ್ ಇರುವಂತಹ ಹೆಜ್ಬುಲ್ಲಾಗಳಿಂದ, ಇಲ್ಲಿರುವಂತಹ ಹಮಾಸ್ಗಳಿಂದ. ಆಗ ಗಲ್ಫ್ ರಾಷ್ಟ್ರಗಳ ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ಭಂಗ ಆಗತ್ತೆ. ಆ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.